ನನ್ನ ಹೆಸರು ಪಾರ್ವತಿ. ನನ್ನೂರು ಉಲಿಸ್ನಹಳ್ಳಿ. ಈ ಊರಲ್ಲಿ ನನ್ನೊಂದು ಪುಟ್ಟ ಸಂಸಾರ. ಬಾ 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 ಬಾ. ನನ್ನ ಮಗ ಕೃಷ್ಣಗಂತೂ ನನ್ನ ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ. ಇವನಿಗೊಂದು ಚಿನ್ನದ ಸರ ಮಾಡಿಸ್ಬೇಕು ಅಂತ ನನಗೊಂದು ಆಸೆ. ಒಟ್ಟಿಗೆ ಇಟ್ಟಿಲ್ಲ ಅಂದ್ರೆ ನಿನಗೆ ಜುಟ್ಟಿಗೆ ಮಲ್ಲಿಗೆ ಅಂದಂಗೆ ಆಯ್ತು ನಿನ್ನ ಕತೆ. ಚಿನ್ನದ ಬೆಲೆ ಏನು ಅಂತ ಗೊತ್ತೇನಮ್ಮ? ನಾವು ಹುಡ್ಸಿದ ಮಕ್ಳಿಗೆ ಅಷ್ಟಾದ್ರೂ ಮಾಡೋಕ್ಕಾಗಲ್ವನ್ರಿ? ಆ ಸರ ಮಾಡಿಸೋಕೆ ನಾವು ಮಾಡಬೇಕಾಗಿರೋ ತ್ಯಾಗ ಅಷ್ಟಿಷ್ಟಲ್ಲ. ಆದರೂ ಮಗಿಗೋಸ್ಕರ ನಾವಿಬ್ಬರು ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದು ಕಂಡರ ಮನೆ ಮುಸ್ರೆ ತಿಕ್ಕಿ ಹಣ ಕೂಡಿಟ್ಟು ನನ್ನ ಮಗಿಗೊಂದು ಚಿನ್ನದ ಸರ ಮಾಡಿಸೇ ಬಿಟ್ಟು. ಇವರು ನನ್ನ ಸ್ನೇಹಿತರು ಮಂಜುಳಾ ಮತ್ತು ಸಾವಿತ್ರಿ ಅಂತ. ಮಂಜುಳಾ ತುಂಬ ಶ್ರೀಮಂತೆ. ಯಾವಾಗಲೂ ಸರ ಮಾಡಿಸ್ಬಿಟ್ಟಿದೆಯಲ್ಲಿ? ಅದೇ ಮೊನ್ನೆ ಮಾಡಿಸ್ಕೊ ಬಂದಿದ್ದೀನಿ. ನೀನಾರು ಒಂದು ಸರ ಮಾಡಿಸ್ತಲ್ಲ ಬಿಡು, ನಮಗೆ ಹಣೆ ಬರದಲ್ಲಿಲ್ಲ. ಆದರೆ ನನ್ನ ಹಣೆ ಬರ ಬೇರೆಯೇ ಬರ್ದಿತ್ತು. ಎಲ್ಲೋ ಎಲ್ಲೋ ಸರ. ಅಯ್ಯೋ, ನನ್ನ ಪಾಪ ಕೋಳಲ್ಲಿ ಸರ ನೋಡಿದ್ದೆ ಇವಾಗ. ಬೆಳಗ್ಗೆ ಸ್ನಾನ ಮಾಡುವಾಗಲೂ ಕೂಡ ಇತ್ತು. ಅದಾದ್ಮೇಲೆ ಯಾರು ಮನೆಗೆ ಬಂದರು? ಮಂಜುಳಾ ಮತ್ತು ಸಾವಿತ್ರಿ. ಆದರೆ ನನ್ನ ಸ್ನೇಹಿತರ ಮೇಲೆ ಅನುಮಾನ ಪಡೋದು ಎಷ್ಟು ಸರಿ. ಆದರೆ ಅನುಮಾನ ಪಡದೆ ಬೇರೆ ವಿಧಿನೇ ಇಲ್ವೇ? ಸರನಾ? ಏನು ಹೇಳ್ತಿದ್ಯಾ ಪಾರ್ವತಿ? ಸರ ಕದ್ದೆ ನೀನು ಶ್ರೀಮಂತಲಾಗಲ್ಲ ಕಣೆ. ನಾನು ಹೊಟ್ಟೆ ಉರಿಸ್ತಿದೀಯ, ಅನ್ಭವಿಸ್ತೀಯ, ನೋಡ್ತಾ ಇರು.